ಮೈಸೂರು ನಗರದಲ್ಲಿ ನಮ್ಮ ಸಮುದಾಯದ ಎಲ್ಲ ಸಂಘಟನೆಗಳ ಹೋರಾಟದ ಫಲವಾಗಿ 12 ಗುಂಟೆ ಜಮೀನನ್ನು ಸರ್ಕಾರ ಮಂಜೂರು ಮಾಡಿಕೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ಇದು ನಮ್ಮ ಸಮುದಾಯಕ್ಕೆ ಮೊದಲನೇ ಜಮೀನು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸುಮಾರು ಏನು 3-4 ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ಸರ್ಕಾರ ಇಲ್ಲಿವರೆಗೆ ಯಾವುದೇ ಒಂದು ನಿವೇಶನನಲ್ಲಿ ಒಂದು ಸರ್ಕಾರದ ಜಾಗವನ್ನು ಕೊಟ್ಟಿರಲಿಲ್ಲ. ಆದರೆ ನಿರಂತರವಾಗಿ 16 ವರ್ಷಗಳಿಂದ ಹೋರಾಟ ಮಾಡಿಕೊಂಡ ಪ್ರತಿಫಲ ಇವತ್ತು ಈ ಜಾಗ ನಮಗೆ ಲಭಿಸಿದೆ. ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಜೊತೆಗೆ ಈ ಜಾಗ ಕೊಟ್ಟಿರೋದು ಸಂತೋಷಕರ ವಿಚಾರ. ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಕಾರ್ಯಕ್ರಮಗಳಿಗೆ ಅನುಕೂಲವಾಗೋ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಭವನ ನಿರ್ಮಾಣ ಆಗೋಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನವನ್ನು ನೀಡುವುದರ ಮುಖಾಂತರ ಹಾಗೂ ಈ ಸ್ಥಳೀಯ ಶಾಸಕರು ಹೆಚ್ಚಿನ ಸಹಾಯಧನವನ್ನು ಕೊಡುವುದರ ಮುಖಾಂತರ ಒಂದು ಒಳ್ಳೆಯ ಭವನ ನಿರ್ಮಾಣ ಆಗಿ ಸಮುದಾಯದ ಕಾರ್ಯಕ್ರಮಗಳಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸಹಕರಿಸಬೇಕು ಅಂತ ಎಲ್ಲ ಜನಪ್ರತಿನಿಧಿಗಳಲ್ಲಿ ನಾವು ಮನವಿಯನ್ನು ಮಾಡ್ತೇವೆ. ಮೈಸೂರು ನಗರದಲ್ಲಿ ನಮ್ಮ ನಾಯಕ ಸಮಾಜದವರ ಒಂದು ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಮೈಸೂರು ನಗರದಲ್ಲಿ ಒಂದು ವಾಲ್ಮೀಕಿ ಭವನ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ನಾಯಕ ಸಮಾಜದ ಮುಖಂಡರಾಗಿರ್ತಕ್ಕಂಥ ಮಧುವನ ಚಂದ್ರು ಅವರ ನೇತೃತ್ವದಲ್ಲಿ ಕಳೆದ 16 ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾಯಿದ್ದು, ಜಿಲ್ಲಾಡಳಿತ ನಮ್ಮ ನಾಯಕ ಸಮಾಜದ ಒಂದು ಹೋರಾಟಕ್ಕೆ ಸ್ಪಂದಿಸಿ ಸರ್ವೆ ನಂಬರ್ 97ರಲ್ಲಿ 12 ಗುಂಟೆ ಜಮೀನನ್ನು ನಮ್ಮ ನಾಯಕ ಸಮಾಜದವರು ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಜಾಗವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಮಸ್ತ ನಾಯಕ ಸಮಾಜದ ಪರವಾಗಿ ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇವತ್ತು ನಾಯಕ ಸಮಾಜ ಒಂದು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರಗತಿ ಪಥದತ್ತ ನಾವು ಸಾಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿ ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಸಮಾಜದ ಒಂದು ಶುಭ ಕಾರ್ಯಗಳಿಗೆ ಅಥವಾ ಕಾರ್ಯಕ್ರಮಗಳಿಗೆ ಒಂದು ಸಮುದಾಯ ಭವನ ಮೈಸೂರು ನಗರದಲ್ಲಿ ಅವಶ್ಯಕತೆವಾಗಿರೋದ್ರಿಂದ ಆದಷ್ಟು ಬೇಗ ಏನು ಇವತ್ತು ಜಿಲ್ಲಾಡಳಿತ ಜಾಗವನ್ನು ಮಂಜೂರು ಮಾಡಿಕೊಟ್ಟಿದೆ, ಈ ಜಾಗದಲ್ಲಿ ಶೀಘ್ರವೇ ಒಂದು ವಾಲ್ಮೀಕಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಥಳೀಯ ಶಾಸಕರು ಮತ್ತು ಸರ್ಕಾರ ಆದಷ್ಟು ಬೇಗ ಅನುದಾನವನ್ನು ಕೊಟ್ಟು ವಾಲ್ಮೀಕಿ ಭವನವನ್ನು ಸಮುದಾಯ ಭವನನ ನಿರ್ಮಾಣ ಮಾಡಿಕೊಟ್ಟು ಈ ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಮನವಿಯನ್ನು ಮಾಡ್ತಾಯಿದ್ದೇವೆ. ಇವತ್ತೇನು ಮೈಸೂರು ಜಿಲ್ಲಾ ಹಾಗೂ ರಾಜ್ಯದ ನಾಯಕ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರುಗಳಾದಂಥ ದೇವಪ್ಪ ನಾಯಕರವರು, ಕಾಟೂರು ದೇವರಾಜ್ರವರು, ಪ್ರಭಾಕರ್ ಅವರು ಹಾಗೂ ನಮ್ಮ ಬಸವರಾಜ್ರವರು ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ವಿಷಯ ಇಷ್ಟೇ, ನಮ್ಮ ಏನು ಮೈಸೂರು ನಗರದಲ್ಲಿ ಸರ್ವೆ ನಂಬರ್ 92ರಲ್ಲಿ ಮಾರ್ಸಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಿಸಿಕೊಡಲಿಕ್ಕೆ ಸುಮಾರು 12 ಗುಂಟೆ ಜಮೀನನ್ನು ಸುಮಾರು 1.5 ರಿಂದ 2 ಕೋಟಿ ರು ಬೆಲೆ ಬಾಳ್ತಕ್ಕಂಥ ಒಂದು ನಗರ ಪ್ರದೇಶದಲ್ಲಿ ಇವತ್ತು ಜಿಲ್ಲಾಡಳಿತ ಹಾಗೂ ಸರ್ಕಾರ ನಮ್ಮ ಸಮಾಜದ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾವು ಇವತ್ತು ಕೃತಜ್ಞತೆ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ಇದು ನಾವು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಈ ಒಂದು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಚಿರಋಣಿಯಾಗಿರ್ತೀವಿ. ಜೊತೆಗೆ ತುರ್ತಾಗಿ ಸರ್ಕಾರ ಈ ಒಂದು ಸಮುದಾಯ ಭವನಕ್ಕೆ ಏನು ಜಾಗ ಮಂಜೂರಾಗಿದೆ ಅದನ್ನು ಆದಷ್ಟು ಬೇಗ ವಾಲ್ಮೀಕಿ ಭವನ ನಿರ್ಮಾಣ ಮಾಡಿಕೊಳ್ಳಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೋತೇವೆ.